ಮುಳಬಾಗಲು ತಾಲೂಕು ಮಿಂಡಹಳ್ಳಿ ಗ್ರಾಮದ ವಾಸಿಯಾದ ಹಾಗೂ ಸಮಾಜ ಸೇವಕ ಕರ್ನಾಟಕ ರಿಪಬ್ಲಿಕನ್ ಸಂಘಟನೆ ಅಲ್ಪಸಂಖ್ಯಾತ ಘಟಕದ ಜಿಲ್ಲಾಧ್ಯಕ್ಷ ಚಾಂದ್ ಪಾಷಾ ಅವರ ನೇತೃತ್ವದಲ್ಲಿ ಮೊಹರಂ ಹಬ್ಬದ ಕೊನೆ ದಿನದಂದು ಹಾಗೂ ಡಿಸಿಸಿ ಬ್ಯಾಂಕ್ ಮಾಜಿ ಅಧ್ಯಕ್ಷರಾದ ದಿವಂಗತ ಸನ್ಮಾನ್ಯ ನೀಲಕಂಠೇಗೌಡ ಅವರ ಸಮಾಜ ಸೇವೆಯ ಜ್ಞಾಪಕವಾಗಿ ಶಾಲಾ ಮಕ್ಕಳಿಗೆ ಕಲಿಕಾ ಸಾಮಗ್ರಿಗಳನ್ನು ವಿತರಣೆ ಮಾಡಲಾಯಿತು. ಈ ಕಾರ್ಯಕ್ರಮದಲ್ಲಿ ಕರ್ನಾಟಕ ರಿಪಬ್ಲಿಕನ್ ಸಂಘಟನೆ ಸಂಸ್ಥಾಪಕ ಜಿ ಚಿಕ್ಕನಾರಾಯಣ, ರಾಜ್ಯ ಪ್ರಧಾನ ಕಾರ್ಯದರ್ಶಿ ಪಿ ನಾರಾಯಣ್, ಜಿಲ್ಲಾಧ್ಯಕ್ಷ ವಿ ಅಂಬರೀಶ್, ತಾಲೂಕು ಅಧ್ಯಕ್ಷ ತಿಪ್ಪಣ್ಣ, ದಮಂತರ ಸಂಘದ ತಾಲೂಕು ಅಧ್ಯಕ್ಷ ನವೀನ್ ಕುಮಾರ್, ಕಾಂಗ್ರೆಸ್ ಮುಖಂಡರಾದ ರಾಮಲಿಂಗಾರೆಡ್ಡಿ, ವೆಂಕಟೇಶ್ ಗೌಡ, ಸರ್ವಜ್ಞ ಗೌಡ, ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ಅಮಾನುಲ್ಲಾ ಖಾನ್, ಶಾಲಾ ಮಕ್ಕಳು, ಊರಿನ ಮುಖಂಡರು ಪಾಲ್ಗೊಂಡಿದ್ದರು. ಇವತ್ತಿನ ದಿವಸ ನಾವು ಈ ಒಂದು ಮಿಂಡಹಳ್ಳಿ ಗ್ರಾಮ ಪಂಚಾಯತಿಯಲ್ಲಿ ಮತ್ತು ಗ್ರಾಮದಲ್ಲಿ ಗ್ರಾಮ ಪಂಚಾಯತ್ ವ್ಯಾಪ್ತಿಗೆ ಒಳಪಟ್ಟಂತಲ್ವ ಗ್ರಾಮ ಪಂಚಾಯತ್ ಗ್ರಾಮದಲ್ಲಿ ಎಲ್ಲ ನಾನು ಸುಮಾರು ಸಣ್ಣ ಕಾರ್ಯಕ್ರಮ ಅಂದ್ಕೊಂಡಿದ್ದೆ. ಅದು ಕಾರ್ಯಕ್ರಮ ನೋಡಿದ್ರೆ ಭಾಳಷ್ಟು ಅದ್ಭುತವಾದಂಥ ಕಾರ್ಯಕ್ರಮ. ಯಾಕಂದರೆ ಎಲ್ರಿಗಂತ ಒಳ್ಳೆ ಮನಸ್ಸು ಬರೋಲ್ಲ. ಯಾರೋ ಅಂತ ಕೋಟಿಗಳಿದ್ರೂ ಕೂಡ ಕೊಡೋದಕ್ಕೆ ಮನಸ್ಸಿರಲ್ಲ. ನಾನು ಆಗಲೇ ಹೇಳಿದೆ, ನಾವು ಹುಟ್ತೀವಿ, ಸಾಯ್ತೀವಿ, ಹುಟ್ಟಿದವರು ಉಳಿಯುವುದಿಲ್ಲ, ತಿರುಗಿ ತಿರುಗಿ ಬರುವವರಿಲ್ಲ. ಪಂಚಾಕ್ಷರಿ ಹೇಳಿರ್ತಕ್ಕಂಥ ಆ ಕೊಲ್ಲ ಏನಿದೆನೋ ಅದು ಏನು ಅವನು ಪಂಚಾಕ್ಷರಿ ಬರ್ತಿದ್ದಾನೆ ಅದೇ ಕೊನೆ ತನಕ ಉಳಿಯುವಂಥದ್ದು, ಅದೇ ಇತಿಹಾಸ. ಆ ಇತಿಹಾಸವನ್ನು ಇವತ್ತು ದಿವಸ ಇತಿಹಾಸದ ಪುಟಗಳಲ್ಲಿ ಉಳಿಯುವಂಥ ಒಂದು ಕಾರ್ಯಕ್ರಮವನ್ನು ಬಹಳಷ್ಟು ಅಚ್ಚುಕಟ್ಟಾಗಿ ಮಾಡಿರ್ತಕ್ಕಂಥ ನಮ್ಮ ಚಾಂದ್ ಪಾಷಾ ಸರ್ ಅವರಿಗೆ ಈ ಸಂದರ್ಭದಲ್ಲಿ ನಾವು ಕರ್ನಾಟಕ ರಿಪಬ್ಲಿಕನ್ ಸಂಘಟನೆ ಮತ್ತು ಮುಳಬಾಗಿಲು ತಾಲೂಕಿನ ಒಬ್ಬ ಕೃಷಿಗೆ ಸಂಬಂಧಪಟ್ಟಂಥ ಕೃಷಿಕ ಮತ್ತು ಕೃಷಿಯೇತರ ಜನಸಾಮಾನ್ಯರಿಗೆ, ಮಹಿಳೆಯರಿಗೆ 0% ಬಡ್ಡಿ ರಹಿತ ಸಾಲವನ್ನು ನೀಡಿದಂಥ ಮತ್ತು ನೀಡಿರ್ತಕ್ಕಂಥ ದಿವಂಗತ ನೀಲಕಂಠಗೌಡರವರ ಅವರ ಒಂದು ನೆನಪಿನ ಅರ್ಥ ಮತ್ತು ಮೊಹರಂ ಕೊನೆಯ ದಿನದ ಅಂಗವಾಗಿ ಇವತ್ತಿನ ದಿವಸ ಕರ್ನಾಟಕ ರಿಪಬ್ಲಿಕನ್ ಸಂಘಟನೆ ಮಿಂಡಹಳ್ಳಿ ಗ್ರಾಮಕ್ಕೆ ಸೇರಿರ್ತಕ್ಕಂಥ ಒಂದು ಸರ್ಕಾರಿ ಶಾಲೆಗಳನ್ನು ಒಳಗೊಂಡಂತೆ ಮತ್ತು ಬಾಲವಾಡಿ ಅಂದರೆ ಅಂಗನವಾಡಿ ಮಕ್ಕಳನ್ನು ಒಳಗೊಂಡಂತೆ ಪುಸ್ತಕ ಮತ್ತು ಬ್ಯಾಗ್, ಪೆನ್, ಪೆನ್ಸಿಲ್, ಚಾಕ್ ಪೀಸು ವಿತರಣೆಯನ್ನು ಮಾಡಿರ್ತಕ್ಕಂಥವ್ರು ಇವತ್ತಿನ ದಿವಸ ತಮ್ಮೆಲ್ಲರೂ ಕೂಡ ಉರ್ದು ಸ್ಕೂಲು, ಉರ್ದು, ಕನ್ನಡ ಎರಡೂ ಎಲ್ಲ ಶಾಲೆ ಅಂದರೆ ಮಿಂಡಹಳ್ಳಿಗೆ ಸಂಬಂಧಪಟ್ಟಂಥ ಇಲ್ಲಿ ಓದಿ ವಿದ್ಯಾಭ್ಯಾಸ ಮುಗಿದ ನಂತರ ಬೇರೆ ಹೋಗತಕ್ಕಂಥ ಮಕ್ಕಳು ಕೂಡ ಪುಸ್ತಕ ವಿತರಣೆಗಳನ್ನು ಮಾಡಿರ್ತಕ್ಕಂಥ ಈ ಒಂದು ಕಾರ್ಯಕ್ರಮದಲ್ಲಿ ನಾವು ರಿಪಬ್ಲಿಕನ್ ಸಂಘಟನೆ ಮತ್ತು ಊರಿನ ಗ್ರಾಮ ಮುಳಬಾಗಿಲು ತಾಲೂಕಿನ ಹಿರಿಯ ಮುಖಂಡರುಗಳನ್ನು ಒಳಗೊಂಡಂತೆ ಕಾರ್ಯಕ್ರಮ ಮಾಡಿದ್ವಿ. ನೀಲಕಂಠೇಗೌಡ, ತಮ್ಮ ಸರ್ವಜ್ಞ ಗೌಡ, ವೆಂಕಟೇಶು, ರಾಮಲಿಂಗಾರೆಡ್ಡಿ, ಬಾಬು, ಪ್ರಕಾಶು ಇನ್ನು ಮುಂತಾದವರು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದ್ದಾರೆ. ಇದರಲ್ಲಿ ನಾವು ಕಾರ್ಯಕ್ರಮದಲ್ಲಿ ಆಯೋಜಿಸಿರ್ತಕ್ಕಂಥ ಕಾರ್ಯಕ್ರಮ ತುಂಬ ಯಶಸ್ವಿಯಾಗಿ ಕಾರ್ಯಕ್ರಮ ನಡೆಯಿತು. ಈ ಕಾರ್ಯಕ್ರಮ ಬಂದಿರತಕ್ಕಂಥ ಮತ್ತು ಈ ಮಿಂಡಹಳ್ಳಿ ಗ್ರಾಮದ ಎಲ್ಲ ಒಂದು ವಿದ್ಯಾರ್ಥಿಗಳಿಗೆ ಮತ್ತು ಅವರ ಪೋಷಕರಿಗೆ ಈ ಸಂದರ್ಭದಲ್ಲಿ ಕರ್ನಾಟಕ ರಿಪಬ್ಲಿಕನ್ ಸಂಘಟನೆ ನಮನಗಳನ್ನು ಸಲ್ಲಿಸ್ತಾ ಇದ್ವಿ. ಆ ಒಂದು ಕಾರಣದಿಂದಾಗಿ ಎಲ್ರಿಗೂ ಸಹ ನಾವು ನಮನಗಳನ್ನು ಸಲ್ಲಿಸಿ ನಮ್ಮ ಮಾತನ್ನು ಮುಗಿಸ್ತಾ ಇದ್ದೀವಿ. ನಾವು ಕರ್ನಾಟಕದ ನಾನು ಇರಲಿಲ್ಲ ಊರಲ್ಲಿ, ಅದರಿಂದ ಇವತ್ತೊಂದು ಫಂಕ್ಷನ್ ಇದೆ ಅಂತ ಚಾಂದ್ ಪಾಷಾ ಅವರು ಹೇಳಿದಾಗ ರಾಮಲಿಂಗಾರೆಡ್ಡಿ, ಸರ್ವಜ್ಞ, ಪ್ರಕಾಶನ್ ಅವರು ವಿಭಾಗದ ನಾಯಕರು ಬರಬೇಕು ಸಂತೋಷದಿಂದ ಬಂದಿದ್ದಾರೆ. ಏನಿವತ್ತು ಹಳ್ಳಿಗಳಲ್ಲಿ ವಿದ್ಯಾಭ್ಯಾಸ ಟೌನ್ಗಳಲ್ಲಿ ನೋಡಿರ್ತೀರಿ ನೀವು, ಎಲ್ಲ ಕಾನ್ವೆಂಟ್ ಸ್ಕೂಲ್ ಕಳಿಸ್ತಾರೆ. ಹಳ್ಳಿಗಳಲ್ಲಿ ನಾವು ಸರ್ಕಾರಿ ಶಾಲೆಗಳೇ ನಂಬ್ಕೊಂಡಿರ್ತೀವಿ ಹಳ್ಳಿಗೆ. ಆದರೆ ಇವತ್ತು ಕಾನ್ವೆಂಟ್ ಶಾಲೆಗಿಂತ ಹೆಚ್ಚಿನ ರೀತಿಯಲ್ಲಿ ಸರ್ಕಾರಿ ಶಾಲೆಗಳಲ್ಲಿ ವಿದ್ಯಾಭ್ಯಾಸ ಹೇಳ್ಕೊಡ್ತಾರೆ. ಯಾಕಂದರೆ ನಮ್ಮ ಗುರುಗಳು ಹೇಳ್ತಾ ಇದ್ರು, ಯಾಕೆಂದರೆ ನಾವೆಲ್ಲ ಹಳ್ಳಿಗಳಲ್ಲಿ ಓದ್ತೇವೆ. ಇವತ್ತು ಏನು ಪೇಟೆಯಲ್ಲಿ ಪ್ರೋತ್ಸಾಹಿಸ್ತೇವೆ ಯಾಕಂದರೆ ಇವತ್ತು ಎಜುಕೇಷನ್ ಒಂಥರ ಬಿಸ್ನೆಸ್ ಆಗಿದೆ. ಇವತ್ತು 1 ಲಕ್ಷ ರೂಪಾಯಿ ಕಾನ್ವೆಂಟ್ ಸೇರಿಸಬೇಕಂದ್ರೆ 1 ಲಕ್ಷ ರೂಪಾಯಿ ಸಿಟಿ
ಅಂಥ ಸಂದರ್ಭದಲ್ಲಿ ಹಳ್ಳಿಗಳಲ್ಲಿ ಕೂಡ ಒಳ್ಳೆ ಟೀಚರ್ಸು ಇರೋದ್ರಿಂದ, ಬುದ್ಧಿವಂತ ಟೀಚರ್ಸ್ ಇರೋದ್ರಿಂದ ಇವತ್ತು ಈಕ್ವಲ್ ಆಗಿ ಏನು ನಾವು ಸಿಟಿಯಲ್ಲಿ ಓದ್ತಾರೆ ಮಕ್ಕಳು, ಆ ಮಕ್ಕಳು ಈಕ್ವಲ್ ಆಗಿ ನಮ್ಮ ಹಳ್ಳಿಗಳಲ್ಲಿ ಕೂಡ ಓದ್ತಾ ಇದ್ದೀವಿ. ತಾವು ಹಳ್ಳಿಗಳಲ್ಲಿ ವ್ಯವಸಾಯ ಕೂಲಿ ನಾಲಿ ಮಾಡಿಕೊಂಡು ಏನು ವ್ಯವಸಾಯ ಬಂದವರು, ನಾನು ಹೆಚ್ಚಿನ ರೀತಿಯಲ್ಲಿ ಎಜುಕೇಷನ್ಗೆ ಯಾಕೆ ಪ್ರಾಧಾನ್ಯತೆ ಕೊಡಬೇಕು ಅಂದರೆ, ನೀವು ಕೂಲಿ ನಾಲಿ ಮಾಡಿ ಜೀವನ ಮಾಡಿ ನಿಮ್ಮ ಮಕ್ಕಳು ಓದಿಸ್ತಾ ಇದ್ದೀವಿ. ನೀವು ಕೂಲಿ ಮಾಡಿದ್ರೆ ನಿಮ್ಮ ಮಕ್ಕಳು ಕೂಡ ಕೂಲಿ ನಾಲಿ ಮಾಡಬಾರ್ದು. ಏನಾದರೂ ಮಾಡಿ ಕಷ್ಟಪಟ್ಟು ಮಕ್ಕಳು ಓದಿಸಿ ವಿದ್ಯಾವಂತರು ಮಾಡಿದ್ರೆ ನಮ್ಮ ಕಷ್ಟ ಅವ್ರಿಗೆ ಇರಬಾರ್ದು. ಆ ಉದ್ದೇಶದಿಂದ ಹಳ್ಳಿಗಾಡಿನ ಜನ ನೀವು ವ್ಯವಸಾಯ ಮಾಡಿದ್ರು ಈ ಮಾಡೋದು ಗೊತ್ತಿಲ್ಲ, ಮಕ್ಕಳನ್ನ ವಿದ್ಯಾಭ್ಯಾಸ ಮಾಡಬೇಕು, ಹೆಚ್ಚಿನ ರೀತಿಯಲ್ಲಿ ವಿದ್ಯಾಭ್ಯಾಸಕ್ಕೆ ಗಮನ ಕೊಡಬೇಕು ಅಂತ ಹೇಳ್ತಾ ಚಾಂದ್ ಪಾಷಾ ಅವರು ಈ ಕಾರ್ಯಕ್ರಮ ಕರೆಸಿ ಒಳ್ಳೆಯ ಕಾರ್ಯಕ್ರಮ ಮಾಡ್ತೇನೆ. ಹಳ್ಳಿಗಳಲ್ಲಿ ಪೆನ್ನು ಪುಸ್ತಕ ತಗೊಳ್ಳೋದು ಅಂಥ ಸಂದರ್ಭದಲ್ಲಿ ಚಾಂದ್ ಪಾಷಾ ಅವರು ಪಾಪ ಬುಕ್ಸು ಪೆನ್ನು ಎಲ್ಲ ಕೊಡ್ತಾ ಇರೋದು ಭಾರಿ ಸಂತೋಷ ಆಗುತ್ತೆ. ಅದರಿಂದ ಅವ್ರಿಗೆ ದೇವರು ಒಳ್ಳೇದು ಮಾಡಲಿ, ಅವ್ರ ಕುಟುಂಬಕ್ಕೆ ಒಳ್ಳೇದು ಮಾಡಲಿ, ಅವ್ರ ಮಕ್ಕಳು ಒಳ್ಳೆಯ ಸೇವೆ ಮಾಡೋದಕ್ಕೆ ದೇವರು ಒಳ್ಳೆ ಒಳ್ಳೆ ಅವರು ಅವ್ರ ಫ್ಯಾಮಿಲಿಗೆ ಅಂತ ಈ ಕಾರ್ಯಕ್ರಮ ಕರೆಸಿ ನಾವು ಮಾತಾಡೋಕ್ಕೆ. ಯಾಕಂದರೆ ಇವತ್ತು ಮಂಡಳಿಯಲ್ಲಿ ಸರ್ಕಾರಿ ಶಾಲೆಯಲ್ಲಿ ಓದುವ ಮಕ್ಕಳಿಗೆ ಸಂತೋಷವಾಗ್ತಾ ಇದೆ. ಅದರಲ್ಲೂ ಮುಖ್ಯವಾಗಿ ವೇದಿಕೆಯಲ್ಲಿ ಇರುವಂತಹ ನಮ್ಮ ಹಿರಿಯಣ್ಣನಾದ ರಾಮಲಿಂಗ, ಇವತ್ತಿನ ದಿವಸ ನಮಗೆ ಸ್ವಾತಂತ್ರ್ಯ ಬಂದು 70-75 ವರ್ಷ ಆದರೂ ಕೂಡ ಸರ್ಕಾರಿ ಶಾಲೆಗಳಲ್ಲಿ ಮೂಲಭೂತ ಸೌಲಭ್ಯಗಳು ಇನ್ನೂ ಕೊರತೆಯನ್ನು ನಾವು ಅನುಭವಿಸ್ತಾ ಇದ್ದೀವಿ. ಇಂತಹ ಕಾಲಘಟ್ಟದಲ್ಲಿ ಈ ಊರು ಗ್ರಾಮದ ನಮ್ಮ ಚಾಂದ್ ಪಾಷಾ ಮತ್ತು ಅವರ ಕುಟುಂಬದವರು ಇಲ್ಲಿ ಓದುವಂತಹ ಮಕ್ಕಳಿಗೆ ಈ ಮೂಲಭೂತ ಸೌಕರ್ಯಗಳು ಏನಿದೆ, ಬುಕ್ ಆಗ್ಬೋದು, ಪೆನ್ ಆಗ್ಬೋದು, ಇಂಥವುದನ್ನು ತಮ್ಮ ಸ್ವಂತ ದುಡಿಮೆಯಲ್ಲಿ ಇದನ್ನು ಕೊಡಬೇಕು ಅಂತ ಹೇಳ್ಬಿಟ್ಟು ಇವತ್ತು ತೀರ್ಮಾನ ಮಾಡಿಕೊಂಡು ಇವತ್ತು ಹಂಚಲು ನಮ್ಮ ಇಲ್ಲಿ ಹೆಸರಿರುವ ಪ್ರಮುಖರೊಂದಿಗೆ ನನ್ನನ್ನು ಕರೆದಿರೋದು ನನ್ನ ಸೌಭಾಗ್ಯ ಅಂತ ಹೇಳಿ ತಿಳ್ಕೊಳ್ತೀನಿ. ಗ್ರಾಮದಲ್ಲಿ ಇವತ್ತು ಒಂದು ಪೂರ್ಣ ವಿದ್ಯಾರ್ಥಿನಿಯರಿಗೆ ಬಡ ಮಕ್ಕಳು ಎಲ್ಲರೂ ಸೇರಿಕೊಂಡು ಅಂಗನವಾಡಿಯಿಂದ ಹಿಡಿದು ಕನ್ನಡ ಸ್ಕೂಲ್ವರೆಗೂ 3 ಸ್ಕೂಲ್ವರೆಗೂ ಕೂಡ ಇದಕ್ಕೆ ಬ್ಯಾಗು ಮತ್ತು ಬುಕ್ಕುಗಳು ಎಲ್ಲ ಕೊಡ್ತಕ್ಕಂಥ ನಮ್ಮ ಚಾಂದ್ ಪಾಷಾ ಅವರು ಅವ್ರ ಕುಟುಂಬಕ್ಕೂ ಒಳ್ಳೆಯದಾಗಲಿ ಅಂತ ನಾನು ಬಯಸ್ತಾ ಇದ್ದೀನಿ. ಮುಂದಿನ ವರ್ಷಕ್ಕಿಂತ ಹೆಚ್ಚೆಚ್ಚಾಗಿ ಒಳ್ಳೆಯ ಜೀವನ ಇಷ್ಟೇ. ಪರೋಪಕಾರ ಎಂಬುದು ಅತಿ ಪವಿತ್ರವಾಗಿರ್ತಕ್ಕಂಥ ಒಂದು ಕೆಲಸ. ಆ ಉಪಕಾರವನ್ನು ಎಲ್ಲರೂ ಮಾಡಬೇಕು. ತನ್ನ ಕೈಯಲ್ಲಾದ ಸಹಾಯವನ್ನ ಮಾಡಲು ಧನ್ಯತೆಯನ್ನ ಈ ಚಾಂದ್ ಪಾಷಾನವರು ನಮ್ಮ ಗ್ರಾಮದಲ್ಲಿ ಹಮ್ಮಿಕೊಂಡಿದ್ದಾರೆ. ಎಲ್ಲರಿಗೂ ಸಲ್ಲಿಸುತ್ತಾ ಇದ್ದಾರೆ. ಅವರ ಕುಟುಂಬಸ್ಥರಿಗೆ, ಅವರ ಮಕ್ಕಳಿಗೆ ಅಷ್ಟೈಶ್ವರ್ಯವನ್ನು ನೀಡಲಿ. ಅವರ ಮುಂದಿನ ಜೀವನ ಸುಖ ಸಂತೋಷದಿಂದ ಆ ಭಗವಂತ ಕಾಪಾಡಲಿ ಅಂತ ಅಲ್ಲಾಹನಲ್ಲಿ ಹೇಳುತ್ತಾ ಈ ಒಂದು ಕಾರ್ಯಕ್ರಮಕ್ಕೆ ಎಲ್ಲ ಹಿರಿಯರು ಒಂದು ಈ ಒಂದು ಅದ್ಭುತವಾಗಿರ್ತಕ್ಕಂಥ